ಹೆಲೋ ಗೇಮರ್ಸ್, ವೆಲ್ಕಮ್ ಬ್ಯಾಕ್ ಟು ಗ್ರೂಟ್ ಗೇಮಿಂಗ್. ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ ಅಂದರೆ ಒಂದು ಸ್ಕ್ವಾಡ್ ವರ್ಸಸ್ ಸ್ಕ್ವಾಡ್ ಬಿಯರ್ ರ್ಯಾಂಕ್ ಮ್ಯಾಚ್ ನೋಡ್ತಾ ಇದ್ದೀರಾ. ಇಲ್ಲಿ ಫಸ್ಟಲ್ಲಿ ಒಂದು ಪಿಕಲ್ಲಿ ಹಿಡಿತೀರಿ, ಆದರೆ ನಮ್ಮನ್ನಲ್ಲಿ ಸಾಯಿಸ್ಬಿಡ್ತಾರೆ ಒಂದು ಸ್ಕ್ವಾಡ್ ಬಂದು. ಅದಕ್ಕೆ ಮತ್ತೆ ನಮ್ಮ ಫ್ರೆಂಡ್ಸ್ ಅವರು ರಿವೈವ್ ಮಾಡ್ತಾರೆ. ಹಂಗೆ ನಾವು ಇಲ್ಲಿ ಯಾರೋ ಎನಿಮಿ ಇದ್ದಾರೆ ಅಂದ್ಬಿಟ್ಟು ಇಲ್ಲಿ ಪಶಿನೋಕಲ್ಲಿ ಇಳ್ಕೊಂತೀರಿ. ಆದರೆ ಇಲ್ಲಿ ಯಾರು ಎನಿಮಿ ಇರಲ್ಲ, ಮುಂದೆ ಹೊಟ್ಟೋಗಿರ್ತಾನೆ ಎನಿಮಿ. ಹಂಗೆ ಆ ಎನಿಮಿ ನೋಡ್ಕೊಂಡು ನಿಂತಿದ್ದಾಗ ಇಲ್ಲಿ ಗ್ರೂಪ್ ಕೆಳಗಡೆಯಿಂದ ಯಾವುದೋ ಸ್ವಲ್ಪ ಜನ ಬಂದ್ಬಿಟ್ಟು ಇಲ್ಲಿ ಡ್ಯಾಮೇಜ್ ಮಾಡ್ತಾರೆ. ಅಲ್ಲಿ ಹಂಗೆ ಮೆಡ್ಕಿಟ್ ಹಾಕ್ಕೊಳ್ಳೋಣ. ಈಗ ಮೆಡಿಕಿಟ್ ಹಾಕೊಳ್ತಾ ಯೋಚನೆ ಮಾಡ್ತಾ ಇರ್ತೀವಿ, ಏನು ಮಾಡೋದು ಈಗ. ಸ್ಕ್ವಾಡ್ ಫ್ಯಾಕ್ಟ್ರಿಯಲ್ಲಿ ಕೂಡ ಎನಿಮೀಸ್ ಇರ್ತಾರೆ. ಅದಕ್ಕೆ ಹಂಗೆ ಇದ್ರ ಹಿಂದೆ ಓಡೋಗೋಣ ಅಂದ್ಬಿಟ್ಟು ಹಿಂದೆ ಹೋಗ್ತೀರಿ. ಹಿಂದೆ ಹೋಗಿದ ತಕ್ಷಣ ಅಲ್ಲಿ ಯಾರೋ ಹೊಡಿತಿದ್ದ, ಯಾರದು ಅಂತ ನೋಡ್ತೀವಿ, ಆದರೆ ಕಾಣಿಸಲ್ಲ ಅವರು. ಅಲ್ಲಿ ನಮ್ಮ ಟೀಮೇಟ್ ಒಬ್ರು ವೇದಾಂತ್ ಅನ್ನೋದು ರಶ್ ಮಾಡ್ತಾರೆ, ಆದರೆ ಅಲ್ಲೂ ಅಷ್ಟು ಕ್ಲೀನಾಗಿ ಗೊತ್ತಾಗಲ್ಲ ನಮಗೆ. ಇಲ್ಲಿ ಒಬ್ಬ ಎನಿಮಿ ಪೀಕ್ ಕೊಡ್ತಾನೆ, ಇಲ್ಲಿ ಕಿಲ್ ಮಾಡ್ಕೊತೀರಿ. ಆದರೆ ಇಲ್ಲೇ ನೋಡಿ, ಈ ಫೈಟಲ್ಲಿ ಇಲ್ಲಿ ನಡೆದಿದ್ದ ಫೈಟನ್ನ ರೆಕಾರ್ಡ್ ಮಾಡಿರಲ್ಲ, ಆದರೆ ಅಲ್ಲಿ ವೇದಾಂತ್ ಅವ್ರು ಸತ್ತೋಗಿರ್ತಾರೆ. ಮತ್ತೆ ಇಲ್ಲಿ ಟೋಕನ್ಸ್ ಕಲೆಕ್ಟ್ ಮಾಡ್ತೀರಿ. ಟೋಕನ್ಸ್ ಕಲೆಕ್ಟ್ ಮಾಡ್ಕೊಂತ ಇಲ್ಲಿ ಫಯಾಜ್ ಅವ್ರು ಕೂಡ ಸ್ವಲ್ಪ ಟೋಕನ್ಸ್ ಕೊಡ್ತಾರೆ. ಇನ್ನೊಬ್ರು ನಂಬರ್ 2 ಹತ್ರ ಟೋಕನ್ಸ್ ಕೇಳ್ಕೊಂಡು ಹೋಗ್ತೀನಿ, ಆದರೆ ಅವ್ರು ಕೊಡಲ್ಲ. ಅಷ್ಟೊತ್ತಿಗೆ ಎನಿಮಿ ಬಂದು ಅವ್ರು ಹೊಡೆದಾಕ್ತಾನೆ, ನಾಕ್ ಮಾಡ್ತಾನೆ, ಹೊಡೆದಾಕಲ್ಲ. ಹಂಗೆ ಎನಿಮಿ ಅಲ್ಲಿ ರಿವೈವ್ ಮಾಡೋಣ ಅಂತ ರಿವೈವ್ ಮಾಡ್ತಾ ಇರ್ತೀನಿ. ಅಷ್ಟೊತ್ತಿಗೆ ಎನಿಮಿ ರಶ್ ಮಾಡ್ತಾನೆ, ಅವನಿಗೂ OP ಡ್ಯಾಮೇಜ್ ಕೊಟ್ಬಿಟ್ಟು ನಾಕ್ ಮಾಡ್ಕೊತೀರಿ. ಹಂಗೆ ಹೋಗ್ಬಿಟ್ಟು ನಮ್ಮ ಟೀಮ್ಮೇಟಿಗೆ ರಿವೈವ್ ಮಾಡೋಣ ಅಂತ ರಿವೈವ್ ಮಾಡ್ಕೊತಾ ಇರ್ತೀವಿ. ಅಷ್ಟೊತ್ತಿಗೆ ಇಲ್ಲಿ ಫಯಾಜ್ ಅವ್ರ ಹತ್ರ ಯಾವುದೋ ಒಂದು ಸ್ಕ್ವಾಡ್ ರಶ್ ಮಾಡುತ್ತೆ ಅನ್ಸುತ್ತೆ. ಅಲ್ಲ, ಸ್ಕ್ವಾಡ್ ಅಲ್ಲ, ಒಬ್ಬನೇ ರಶ್ ಮಾಡ್ತಾನೆ. ಆದರೆ ಅವ್ನು ಹಂಗೆ ಅಲ್ಲಿ ನಾಕ್ ಮಾಡಿಕೊಂಡು ಹಂಗೆ ಇಲ್ಲಿ ವೇದಾಂತ್ ಅವ್ರು ರಿವೈವ್ ಮಾಡೋಣ ಟೋಕನ್ಸ್ ಇದೆ ಅಂತ ಹೋಗ್ತಾ ಇರ್ತೀವಿ. ಹಂಗೆ ಹೋಗ್ತಾ ಅಲ್ಲಿ ಯಾರೋ ಸ್ಕ್ಯಾನರ್ ಎಲ್ಲ ಆನ್ ಮಾಡ್ತಾರೆ ಎನಿಮೀಸು. ತುಂಬ ಜನ ಎನಿಮೀಸ್ ಇರ್ತಾರೆ ಇಲ್ಲಿ. ಆದರೆ ಲಾಸ್ಟ್ ಮೂಮೆಂಟ್ಗೆ ಅಲ್ಲಿ ಯಾರು ಕಾಣಿಸಲ್ಲ. ನಾವು ಹಂಗೆ ಒಂದು ಕಿಲೇನೋ ಆಗುತ್ತೆ ಅಷ್ಟೇ ಇಲ್ಲಿ ಪೊಸಿನೋಕಲ್ಲಿ. ಆಮೇಲೆ ಹಂಗೆ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫಯಾಜ್ ಅವ್ರು ಆಫ್ಲೈನ್ ಹೊಟ್ಟೋಗ್ತಾರೆ. ಈಗ ಫಯಾಜ್ ಅವ್ರು ಆಫ್ಲೈನ್ ಹೋಗ್ತಾರೆ, ಅವ್ರಿಗೆ ಯಾರೋ ಡ್ಯಾಮೇಜ್ ಕೊಡ್ತಾರೆ. ಈಗ ಅಲ್ಲಿ ಯಾರೋ ಫೈರ್ ಮಾಡ್ತಾರೆ, ನನಗೊಂದು ಬುಲೆಟ್ ಬೀಳುತ್ತೆ. ಅಲ್ಲಿ ಎನಿಮಿ ಕಾಣಿಸಿದ ತಕ್ಷಣ ನಾಕ್ ಮಾಡ್ಕೊತೀವಿ. ಯಾರಾದ್ರೂ ಬೇರೆ ಟೀಮೇಟ್ಸ್ ಇರ್ಬೋದು, ಬೇಗ ಕಿಲ್ ಮಾಡ್ಕೊಳ್ಳೋಣ ಅಂತ ಹತ್ರ ಹೋಗ್ತೀರಿ, ಆದರೆ ಅಲ್ಲಿ ಯಾರು ಟೀಮೇಟ್ಸ್ ಇರಲ್ಲ ಅವ್ರಿಗೆ. ಹಂಗೆ ಇಲ್ಲಿ ಕಿಲ್ ಮಾಡ್ಕೊತೀವಿ. ಈಗ ನೋಡ್ತೀವಿ, ಇಲ್ಲಿ ಫಯಾಜ್ ಅವ್ರು ನೋಡಿದ್ರೆ ಆಫ್ಲೈನ್ ಹೊಟ್ಟೋಗಿರ್ತಾರೆ. ನಾವು ಹಂಗೆ ಅಲ್ಲಿ ಲೂಟ್ ಮಾಡ್ಕೊಂಡು ಮುಂದೆ ಝೋನ್ಗೆ ಹೋಗೋಣ ಅಂತ ಝೋನ್ಗೆ ಹೋಗ್ತಾ ಇರ್ತೀವಿ. ವೇದಾಂತ್ ಅವ್ರು ಕೂಡ ಹಿಂದೆನೇ ಬರ್ತಾ ಇರ್ತಾರೆ. ಹಂಗೆ ಫ್ಯಾಕ್ಟ್ರಿ ಕಡೆ ಯಾರಾದರೂ ಎನಿಮೀಸ್ ಇರ್ಬೋದಾ ಅಂತ ನೋಡ್ಕೊಂಡು ಹೋಗ್ತಾ ಇರ್ತೀವಿ, ಆದರೆ ಇಲ್ಲಿ ಯಾರು ಕಾಣಿಸಲ್ಲ. ಹಂಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲಿ ಯಾರೋ ಒಬ್ಬ ಎನಿಮಿ ಆಫ್ಲೈನ್ ಹೋಗಿರ್ತಾನೆ, ಅವ್ನ ಹಂಗೆ ಕಿಲ್ ಮಾಡ್ಕೊತೀರಿ. ನಂಗೆ ಅಷ್ಟೊತ್ತಿಗೆ ಆ ಕಿಂಗ್ ಟೀಮ್ ಸಿಕ್ಬಿಟ್ಟಿರುತ್ತೆ. ಹಂಗೆ ಅವನ್ನಲ್ಲಿ ಕಿಲ್ ಮಾಡ್ಕೊಳ್ಳೋಣ ಅಂತ ಕಿಲ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಇವಾಗ ಕಿಲ್ ಮಾಡ್ತೀವಿ. ಹಂಗೆ ಅಲ್ಲಿ ಕ್ಲಾಕ್ ಟವರ್ ಹತ್ರ ಒಬ್ಬ ಎನಿಮಿ ಸ್ಕ್ಯಾನ್ ಆಗ್ತಾನೆ. ಇವಾಗ ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲಿ ಸ್ಕ್ಯಾನ್ ಆದ. ಮತ್ತೆ ಹಂಗೆ ಅವನ್ನ ಹೊಡೆಯೋಣ ಅಂತ ಮುಂದೆ ಹೋಗ್ತಾ ಇರ್ತೀವಿ. ವೇದಾಂತ್ ಅವ್ರು ನಮ್ಮ ಮುಂದೆ ಹೋಗ್ತಾ ಇರ್ತಾರೆ. ಹಿಂಗೆ ಅಲ್ಲಿ ಹೋಗ್ತೀರಿ, ಅಲ್ಲೇನೋ ಫೈಟ್ ನಡೀತಾ ಇರುತ್ತೆ, ಬ್ಲಾಸ್ಟ್ ಎಲ್ಲ ಏನೋ ಮಾಡ್ತಾ ಇರ್ತಾರೆ ಹುಡುಗರು. ಆದರೆ ಅಲ್ಲೊಂದು ಕಿಲ್ ಎತ್ಕೊಂತೀರಿ. ಹಂಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ಇದ್ರ ಹತ್ರ ಜೀಪ್ ಹತ್ರ ಒಬ್ಬ ಕಾಣಿಸ್ತಾನೆ, ಅವನು ನಾಕ್ ಮಾಡ್ಕೊತೀರಿ. ಅವನು ನಾಕ್ ಮಾಡ್ಕೊಂಡಿದ್ದ ತಕ್ಷಣ ನಮ್ಗೆ ಯಾರಾದರೂ ಎನಿಮೀಸ್ ಇರ್ಬೋದು. ಹಂಗೆ ಝೋನ್ ಕೂಡ ಬರ್ತಾ ಇದೆ, ಅಲ್ಲಿ ಯಾರಾದರೂ ಬಂದು ಒಂದು ರಿವೈವ್ ಮಾಡ್ಕೊಬೋದು ಅಂದ್ಬಿಟ್ಟು ರಶ್ ಮಾಡೋಣ ಅಂತ ಹೋಗ್ತಾ ಇರ್ತೀವಿ. ಆದರೆ ಯಾರು ಇರಲ್ಲ ಅಲ್ಲಿ. ಅವನು ಕಿಲ್ ಆಗ್ತಾನೆ. ಇಲ್ಲಿ ಹಂಗೆ ಸ್ವಲ್ಪ ಲೂಟ್ ಮಾಡ್ಕೊಳ್ಳೋಣ, ಎಲ್ಲರೂ ಎನಿಮೀಸ್ ಹೋಗ್ಲಿಲ್ಲ ಅಂತ ಲೂಟ್ ಮಾಡ್ತಾ ಇರ್ತೀವಿ. ವೇದಾಂತ್ ಅವರು ಕಿಲ್ ಕನ್ಫರ್ಮ್ ಮಾಡಕ್ಕೆ ಹೋಗ್ತಾರೆ, ಅವ್ರೊಬ್ಬಿಟ್ಟು ಕಿಲ್ ಕನ್ಫರ್ಮ್ ಮಾಡ್ತಾರೆ. ಹಂಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ಅರ್ಸ್ನಲ್ ಹತ್ರ ಯಾರೋ ಒಬ್ಬ ಸ್ಕ್ಯಾನ್ ಆಗ್ತಾನೆ. ಅರ್ಸ್ನಲ್ ಹತ್ರ ಹೋಗೋಣ ಅಂತಾನೆ ಹೋಗ್ತಾ ಇರ್ತೀವಿ, ಆದರೆ ಅಷ್ಟೊತ್ತಿಗೆ ಅವನೆಲ್ಲೋ ಪಾಸ್ ಆಗಿರ್ತಾನೆ ಅನ್ಸುತ್ತೆ. ಹಂಗೆ ಹೋಗ್ತಾ ಇರ್ತೀನಿ. ವೇದಾಂತ್ ಅವ್ರಿಗೊಂದು ಸಿಗ್ನಲ್ ಕೊಡ್ತೀನಿ, ಇಲ್ಲಿ ಬನ್ನಿ ವೇದಾಂತ್ ನಮ್ಮ ಜೊತೆಗೆ ಅಂತ. ಆದರೆ ಅವರು ಸ್ವಲ್ಪ ಹಿಂದೆ ಬರ್ತಾ ಇರ್ತಾರೆ. ಅವ್ರು ಸ್ವಲ್ಪ ಲೂಟ್ ಹೊಡಿಯೋದ್ರಲ್ಲಿ ಬ್ಯುಸಿಯಾಗಿ ಹೋಗಿರ್ತಾರೆ. ಆಮೇಲೆ ಸ್ವಲ್ಪ ಲೇಟಾಗಿ ಬರ್ತಾರೆ. ಆದರೆ ಅವ್ರಿಗೆ ಅಲ್ಲಿ ಯಾವುದೋ ಗಾಡಿ ಕಾಣಿಸುತ್ತೆ ಅಂದ್ಬಿಟ್ಟು ಗಾಡಿ ಹತ್ರ ಹೊರಟೋಗ್ತಾರೆ. ನಾನು ಒಬ್ಬನೇ ಇಲ್ಲಿ ಮುಂದೆ ರಶ್ ಮಾಡ್ತೀನಿ. ಅಲ್ಲ ಒಬ್ಬ ಎನಿಮಿ ಕಾಣಿಸ್ಕೊಂಡು ಅವನಿಗೆ ಡ್ಯಾಮೇಜ್ ಕೊಡೋಣ ಅಂತ ನೋಡ್ರೆ ಆಗಲಿಲ್ಲ. ಮತ್ತೆ ನನಗೆ ಸ್ವಲ್ಪ ಮುಂದೆ ಹೋಗ್ತೀನಿ. ವೇದಾಂತ್ ಅವ್ರು ಬೇರೆ ಗಾಡಿ ಹತ್ತು ಅಂತ ಇದ್ರು. ಆದರೂ ಹತ್ತಿದ್ದೀರಾ ಇಲ್ಲಿ ಫಸ್ಟ್ ಒಬ್ಬನ ನಾಕ್ ಮಾಡ್ಕೊತೀನಿ. ಇವನ್ನ OP ಮಸ್ತಾಗಿ ಬೀಳುತ್ತೆ. ರೇಟ್ ಆಫ್ ಫೈರ್ ಮಾತ್ರ ಮಸ್ತಾಗಿರುತ್ತೆ. ಎಂಪರೆ ಒಂದು ಅಲ್ಲೊಬ್ಬ ಮಾನ್ಸ್ಟರ್ ಟ್ರಕ್ ಹತ್ರ ಡ್ಯಾಮೇಜ್ ಕೊಡ್ತೀನಿ, ಆದರೆ ಅವ್ನು ಕಿಲ್ ಆಗಲಿಲ್ಲ, ಅವ್ನು ಕವರ್ ಕೊಟ್ಟೋಗ್ತಾನೆ. ತುಂಬ ಫೇಕ್ ಡ್ಯಾಮೇಜ್ ಬಿತ್ತು ಇದರಲ್ಲಿ, ಈ ಮೂಮೆಂಟಲ್ಲಿ. ಹಂಗೆ ವೇದಾಂತ್ ಅವ್ರ ಜೊತೆ ಗಾಡಿ ಹತ್ಬಿಟ್ಟು ಆ ಮಾನ್ಸ್ಟರ್ ಟ್ರಕ್ ಹತ್ರ ಹೋಗಿ ಅಂತೀನಿ, ಆದರೆ ಅವರು ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ತುಂಬ ಜನ ಎನಿಮೀಸ್ ಕಾಣಿಸ್ಕೊತಾರೆ ಇಲ್ಲಿ. ಅಲ್ಲೊಬ್ಬ ಕಾಣಿಸ್ತಾ ಇದ್ದಾನೆ. ಹಂಗೆ ಈ ಕಡೆ ರೈಟಿಂದ ಕೂಡ ಯಾರು ಫೈರ್ ಮಾಡ್ತಾ ಇರ್ತಾರೆ. ಅದಕ್ಕೆ ಬೇಡ ವೇದಾಂತ್ ಅವ್ರು ನಡೀರಿ ಇಲ್ಲಿಂದ ಅಂತೀನಿ. ಅದಕ್ಕೆ ಹಿಂಗೆ ಹೋಗ್ತಾ ಇದ್ದಾಗ ಮೇಲಿಂದ ಯಾರೋ ಉದುರ್ಕೊಳ್ತಾರೆ ನೋಡಿ. ಇವನ್ನ ಹಂಗೆ ನಾಕ್ ಮಾಡ್ಕೊತೀವಿ. ಒಂದು ನಾಕ್ ಮಾಡಿದ ತಕ್ಷಣ ಅಲ್ಲಿ ಇನ್ನೊಂದು ನಾಕ್ ಆಗಿದೆ, ಇದು ಕಿಲ್ ಕನ್ಫರ್ಮ್ ಆಗುತ್ತೆ. ಅಷ್ಟೊತ್ತಿಗೆ ಇಲ್ಲಿ ಸ್ಕ್ಯಾನರ್ ಕೂಡ ಆನ್ ಆಗುತ್ತೆ, ಸ್ಕ್ಯಾನ್ ಆಗ್ತಾ ಇರುತ್ತೆ ಇಲ್ಲೆಲ್ಲ.
ತುಂಬ ಜನ ಎನಿಮೀಸ್ ಇರ್ತಾರೆ ಈಗೊಳ್ಳೆ ಇಲ್ಲಿ. ಈ ಮೂಮೆಂಟಲ್ಲಿ ಟೈರ್ ಜಂಪ್ ಮಾಡ್ತೀನಿ, ಅಷ್ಟೊತ್ತಿಗೆ ಯಾರೋ ಏಡವಳಿ ಮೇಲೆ ಹೊಡಿತಾರೆ. ಸೀದಾ ಬಂದು 50 HP ಬೀಳುತ್ತೆ ಹೆಲ್ತು. ಅಲ್ಲಿಂದ ಒಂದು ಸೂಪರ್ ಮೆಡ್ ಕಿಟ್ ಹಾಕ್ಕೊಂಡು ಕೆಳಕ್ಕೆ ಇಳಿಯೋಣ ಅಂತ ನೋಡ್ತಾ ಇರ್ತೀನಿ. ಯಾರಾದರೂ ಎನಿಮಿಸಿ ಕಾಣಿಸ್ಬೋದು, ಮತ್ತೆ ನಮಗೆ ಡ್ಯಾಮೇಜ್ ಕೊಡ್ತಾರೆ ಇಲ್ಲಾಂದರೆ ನೋಡಿದಿರ ಹೇಳಿದ್ರೆ ಅಂತ. ಅದು ಯಾರೂ ಕಾಣಿಸ್ಲಿಲ್ಲ. ಸೇಫಾಗಿ ಕೆಳಗಡೆ ಇಳ್ಕೊಳ್ತೀರಿ. ವೇದಾಂತ್ ಅವ್ರು ಕೂಡ ನಮ್ಮ ಹತ್ರಕ್ಕೆ ಬರ್ತಾರೆ ಕಾರ್ ಎತ್ಕೊಂಡು. ಹಂಗೆ ಇಲ್ಲೇ ನೋಡ್ತಾ ಇರ್ತೀವಿ ಎನಿಮಿಸ್ ಯಾರಾದರೂ ಕಾಣಿಸ್ಕೊಂತಾರ ಅಂತ. ಆದ್ರೂ ಯಾರು ಕಾಣಿಸ್ಕೊಳ್ಳಲಿಲ್ಲ ಇಲ್ಲಿ. ಅದಕ್ಕೆ ಸ್ವಲ್ಪ ಆ ಕಡೆ ಹೋಗೋಣ ಅಂತ ಹೋಗ್ತಾ ಇರ್ತೀನಿ, ವೇದಾಂತ್ ಅವ್ರು ಬರ್ಬೋದು ಅಂತ. ಆದರೆ ಯಾರು ಬರಲ್ಲ. ವೇದಾಂತ್ ಅವ್ರ ಮೇಲೆ ಯಾರೋ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಹೋಗಿ ಅವ್ರಿಗೆ ಕವರ್ ಕೊಡ್ತೀರಿ. ಕವರ್ ಕೊಡೋಣ ಅಂತ ಬಂದೆ, ಆದರೆ ಅಷ್ಟೊತ್ತಿಗೆ ಅವ್ರನ್ನ ಎನಿಮಿ ನಾಕ್ ಮಾಡ್ಕೊತಾರೆ. ಆದರೆ ಎನಿಮಿ ಕೂಡ ಡ್ಯಾಮೇಜ್ ಆಗಿರ್ತಾನೆ. ಅವ್ರು ಹಂಗೆ ಒಂದೆರಡು ಬುಲೆಟ್ ಕನೆಕ್ಟ್ ಮಾಡಿದ ತಕ್ಷಣ ಅವನು ನಾಕ್ ಆಗ್ತಾನೆ. ಹಂಗೆ ಬಂದು ವೇದಾಂತ್ ರಿವೈವ್ ಮಾಡ್ಕೊತೀನಿ ಇಲ್ಲಿ. ಹಂಗೆ ಅಲ್ಲಿ ಬೇರೆ ಯಾರಾದರೂ ಕಾಣಿಸ್ಬೋದು ಅಂತ ನೋಡ್ತಾ ಇರ್ತೀನಿ, ಆದರೆ ಯಾರು ಕಾಣಿಸಲ್ಲ. ಹಂಗೆ ಎಲ್ಲಾರು ಬೆಟ್ಟದ ಮೇಲೆ ಒಬ್ಬ ಕಾಣಿಸ್ಕೊಳ್ತಾನೆ. ಸ್ಕ್ಯಾನರ್ ಇರುತ್ತೆ, ಸ್ಕ್ಯಾನ್ ಆಗ್ತಾ ಇರ್ತಾನೆ. ಹಂಗೆ ಅವ್ನು ನೋಡೋಣ ಅಂತ ಹೋಗ್ತಾ ಇರ್ತೀನಿ. ಅಷ್ಟೊತ್ತಿಗೆ ವೇದಾಂತ್ ಅವ್ರು ಕೂಡ ಗಾಡಿ ಎತ್ಕೊಳ್ತಾರೆ. ಬಾ ಬೇಗ, ಇದು ಬೇರೆ ಜಾಗಕ್ಕೆ ಹೋಗೋಣ, ಝೋನ್ ಬಂತು ಅಂತ. ಇಲ್ಲಿ ಮೇಲಕ್ಕೆ ಬರ್ತಾ ಇದ್ದ ತಕ್ಷಣ ಇಲ್ಲೇ ಕಾಮಿಡಿ ಸೀನ್ ಅಂದರೆ ನೋಡಿ, ಇಲ್ಲಿ ನಾನು ಗ್ಲೂ ಹಾಕ್ಕೊಳ್ತೀನಿ. ವೇದಾಂತ್ ಅವ್ರು ಬಂದಿದ್ದ ತಕ್ಷಣ ಗ್ಲೂ ಹೊಡೆದಾಕ್ತಾರೆ. ಆದರೂ ನಮ್ಮ ಪುಣ್ಯ ಎನಿಮಿ ಡ್ಯಾಮೇಜ್ ಮಾಡಲ್ಲ ನಮಗೆ. ಹಂಗೆ ಸ್ವಲ್ಪ ಮೇಲಕ್ಕೆ ಹೋಗ್ತೀರಿ, ಕಲ್ಲು ಹತ್ಬಿಟ್ಟು. ಆ ಕಲ್ ಮೇಲೆ ಹೋಗಿದ ತಕ್ಷಣ ಎನಿಮಿಗೆ ಒಳ್ಳೆ ಹೆಡ್ ಶಾಟ್ ಕೊಟ್ಬಿಟ್ಟು ನಾಕ್ ಮಾಡ್ಕೊತೀರಿ. ನಾಕ್ ಆಗಲ್ಲ, ಸೀದಾ ಕಿಲ್ ಆಗ್ತಾನೆ. ಹಂಗೆ ಇಲ್ಲೇ ಸ್ವಲ್ಪ ಲೂಟ್ ಮಾಡ್ಕೊತೀವಿ. ಇಲ್ಲಿ ಲೂಟ್ ಮಾಡ್ಕೊಂಡಿದ ತಕ್ಷಣ ವೇದಾಂತ್ ಅವ್ರು ಸ್ವಲ್ಪ ಡ್ಯಾಮೇಜ್ ಆಗಿರ್ತಾರೆ. ಅವರು ಸ್ವಲ್ಪ ಹೀಲ್ ಮಾಡ್ಕೊತಾ ಇರ್ತಾರೆ. ನಾವು ಅಷ್ಟೊತ್ತಿಗೆ ಈ ಕಡೆ ಕೆಳಗಡೆ ಕಟುಲಿಸ್ತಾವಲ್ಲಿ ತುಂಬ ಜನ ಇದ್ದಾರೆ ಅಂತ ನೋಡ್ತಾ ಇರ್ತೀವಿ. ಯಾರಾದರೂ ಕಾಣಿಸ್ತಾರೆ ಕಿಲ್ ಮಾಡೋಣ ಅಂತ. ಆದರೆ ಇಲ್ಲಿ ಬಂದಿದ ತಕ್ಷಣ ಯಾರೋ ಒಬ್ಬ ಬೈಕ್ ಎತ್ಕೊಂಡು ಓಡೋಕೆ ಟ್ರೈ ಮಾಡ್ತಾರೆ. ಅಷ್ಟೊಂದು ಅವನು ಕಾಣಿಸ್ಕೊಂತಾನೆ, ಅವನು ನಾಕ್ ಮಾಡ್ತೀವಿ. ಅವ್ನು ನಾಕ್ ಮಾಡಿದ ತಕ್ಷಣ ವೇದಾಂತ್ ಅವ್ರು ಹತ್ತಿ ಅಂತ ಇರ್ತಾರೆ. ಆದರೂ ನಾವು ಹತ್ತಲ್ಲ, ಯಾಕಂದರೆ ಬೇರೆ ಹಿಂದಿ ಕಾಣಿಸ್ತಾ ಇರ್ತಾನೆ. ಝೋನ್ ಬಂತು ಅಂದ್ಬಿಟ್ಟು ನಾವು ಇನ್ನೆಲ್ಲರ್ಸ್ ಎಲ್ಲ ಹಾಕೊಂಡು ಓಡೋಗಕ್ಕೆ ನೋಡ್ತೀವಿ. ಆದರೆ ಇಲ್ಲಿ ನೋಡಿ ಲೆಫ್ಟಲ್ಲಿ ಅವ್ನು ಯಾರೋ ಒಬ್ಬ ಇದು ಜೀಪ್ ಎತ್ಕೊಂಡು ತುಂಬ ಕಾಟ ಕೊಡ್ತಾ ಇರ್ತಾನೆ. ಅವ್ನಿಗೆ ಹೊಡೆಯೋಕ್ಕೆ ಟ್ರೈ ಮಾಡ್ತೀರ, ಆದರೆ ಅವನು ಇದಾಗಲ್ಲ, ಏನು ಕಾಣಿಸಲ್ಲ. ಮತ್ತೆ ವೇದಾಂತ್ ಹತ್ರ ಯಾರೋ ಇರ್ತಾರೆ, ಅದಕ್ಕೆ ಅವನು ನಾಕ್ ಮಾಡ್ಕೊತಾರೆ. ಮತ್ತೆ ಆ ಫೆನ್ಸಿಂದ ಇನ್ನೊಬ್ಬ ಓಡೋಗ್ತಾ ಇರ್ತಾನೆ. ಅವ್ನಿಗೆ ಡ್ಯಾಮೇಜ್ ಕೊಡ್ತೀರಾ, ಆದರೆ ಅವ್ನು ಕಿಲ್ಲ ನಾಕ್ ಆಗಲ್ಲ. ಇವ್ನು ನೋಡಿ, ಇವ್ನು ಯಾವುದೋ ಕ್ಯಾರೆಕ್ಟರ್ ಸ್ಕಿಲ್ ಹಾಕೊಂಡ್ಬಂದಿರಬೇಕು. ಅವನ ಮೇಲೆ ಆಟೋ ಏನು ಕನೆಕ್ಟೇ ಆಗಲ್ಲ. ಮತ್ತೆ ಆಮೇಲೆ ಹಂಗೆ ಅವ್ನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಹೊಡೆಯೋಣ ಅಂತ ಹೋಗ್ತೀನಿ. ಎಲ್ಲರಿಗೂ ಗೊತ್ತಾನೆ ಅವ್ನು ಎನಿಮಿ ಇನ್ನೊಬ್ಬ ಸ್ವಲ್ಪ ಡ್ಯಾಮೇಜ್ ಆಗ್ತಾನೆ. ಆದರೆ ಅವ್ನ ಕಿಲ್ ನಾವೆತ್ಬಿಡ್ತೀವಿ. ಮತ್ತೆ ನೋಡಿ ಅವ್ನು ಗಾಡಿ ಹೊಡೆದಾಕ್ತೀರಿ ಇಲ್ಲಿ. ಆದರೂ ಇಲ್ಲಿ ಹೊಡೆಯೋಣ ಅಂತ ನೋಡ್ತೀರಿ, ಆದರೆ ಅವ್ನು ಓಡೋಗ್ತಾನೆ. ಹಂಗೆ ಝೋನ್ ಕೂಡ ಬಂತು ಅಂದ್ಬಿಟ್ಟು ನಾವು ಕಾರ್ ಎತ್ಬಿಟ್ಟು ಓಡೋಗ್ತೀರಿ. ನಾವು ಕಾರ್ ಎತ್ಕೊಂಡು ಹೋಗೋಷ್ಟೊತ್ತಿಗೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಕಾರ್ ಎತ್ಕೊಂಡು ಹೋಗ್ತಾ ಇರ್ತೀವಿ. ಆ ಕಡೆ ಯಾರೋ ಒಬ್ಬ ಎನಿಮಿ ಕಾಣಿಸ್ತಾನೆ ಲೆಫ್ಟಲ್ಲಿ, ಆದರೆ ವೇದಾಂತ್ ಅವ್ರು ರೈಟ್ ಕೊಟ್ಟೋಗ್ತಾರೆ. ಆಗಲೇ ನೋಡಿ ಇಲ್ಲಿ ಅವನು ಅಲ್ಲಿ ಮಿಸ್ ಆದವನು ಇಲ್ಲಿ ಬಂದು ಕಾಣಿಸ್ಕೊತಾನೆ. ಇವನು ಹೊಡೆಯೋಷ್ಟೊತ್ತಿಗೆ ಇನ್ನೊಬ್ಬ ಯಾರೋ ಲೆಫ್ಟಿಂದ ನಾವು ಡ್ಯಾಮೇಜ್ ಕೊಡ್ತಾನೆ. ಅವ್ನು ನಾಕ್ ಮಾಡ್ಕೊಳ್ತೀನಿ. ಅವ್ನು ಟೀಮ್ಮೇಟ್ ಯಾರೋ ನಮಗೆ ಡ್ಯಾಮೇಜ್ ಕೊಡ್ತಾನೆ. VSS XR ಏನೋ ಹೊಡಿತಾನೆ. ಅದಕ್ಕೆ ಅದು ಎಲ್ಲಿ ತಿಳಿತಾನೆ ಇರುತ್ತೆ ಒಂದು ಬುಲೆಟ್ ಹೊಡೆದ್ಮೇಲೂ. ಮತ್ತೆ ಇಲ್ಲಿ ನೋಡಿ ನಾನು ಫೈಟಿಗೆ ಬರೋದು ಲೇಟ್ ಆಗುತ್ತೆ. ವೇದಾಂತ್ ಅವ್ರನ್ನ ಅಷ್ಟೊತ್ತಿಗೆ ನಾಕ್ ಮಾಡ್ಕೊತಾರೆ. ವೇದಾಂತ್ ಅವ್ರು ರಿವೈವ್ ಮಾಡೋಣ ಅಂತ ಹೋಗ್ತೀನಿ, ಆದರೆ ಯಾರೋ ಟ್ರೋಗನ್ ಎತ್ಕೊಂಡು ರಶ್ ಮಾಡಿಬಿಡ್ತಾನೆ. ವೇದಾಂತ್ ಅವ್ರು ಕಿಲ್ ಕನ್ಫರ್ಮ್ ಮಾಡ್ತಾನೆ, ಆದರೆ ಅವ್ನಿಗೆ ನಾವು ಕಿಲ್ ಮಾಡ್ತೀವಿ. ಇಲ್ಲಿ ಇನ್ನೊಬ್ಬ ಯಾರೋ ಎನಿಮಿ ಇನ್ನೊಬ್ಬ ನನ್ನ ಮೇಲೆ ರಶ್ ಮಾಡ್ತಾನೆ. ಅವ್ನು ಹೊಡೆದಾಕ್ತಾನೆ. ಹಾಗೆ ಇಲ್ಲಿ ನೇಡ್ ಎಸೆಯೋಣ ಅಂತ ಹೋಗ್ತೀನಿ, ಆದರೆ ಆ ನೇಡ್ ಅವ್ನಿಗೆ ಡ್ಯಾಮೇಜ್ ಮಾಡಲ್ಲ. ನನಗೆ ಸ್ವಲ್ಪ ಡ್ಯಾಮೇಜ್ ಬೀಳುತ್ತೆ, ಒಂದು 10 HP ಬೀಳುತ್ತೆ ಅಷ್ಟೇ. ಹಾಗೆ ಇಲ್ಲಿ ಗ್ಲೂ ಹಾಕ್ಬಿಟ್ಟು ವೆಸ್ಟೆಲ್ಲ ರಿಪೇರ್ ಮಾಡ್ಕೊತಾ ಇರ್ತೀನಿ. ಅವ್ನು ಎನಿಮಿ ರಶ್ ಮಾಡ್ತಾನೆ, ಆದರೆ ಅವ್ನು ಹಂಗೆ ಹೊಡೆದಾಕ್ತೀರಿ. ಸೊ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋ ಸಿಗೋಣ. ಲೈಕ್ ಮಾಡಿದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.